ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಹಳ್ಳಿ ಅಡುಗೆ ಹಳ್ಳಿ ಸೊಬಗು ಚಾನಲ್. ಹಳ್ಳಿ ಅಡುಗೆ ಹಳ್ಳಿ ಸೊಬಗು ಚಾನಲ್ ನನಗೆ ಮತ್ತೆ ಸಿಕ್ತು. ಒಂದು ಸಣ್ಣ ಕತೆ ಹೇಳ್ತೀನಿ. ಇದು ಹಿಂದೆ ನಡೆದಿದ್ದು 1 ವರ್ಷದ ಹಿಂದೆ. ಏನಂದರೆ, ಹಳ್ಳಿ ಅಡುಗೆ ಹಳ್ಳಿ ಸೊಬಗು ಚಾನಲನ್ನು ನಾನು ಸ್ಟಾರ್ಟ್ ಮಾಡುವಾಗ ಫಸ್ಟು ನನಗೆ ಪಾಸ್ವರ್ಡು ಎಲ್ಲ ನೆನ್ಪಿಟ್ಕೊಬೇಕು ಅನ್ನೋದು ಗೊತ್ತಿರಲಿಲ್ಲ. ಅದನ್ನು ಕಳಿಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಫಸ್ಟು ನಾನು ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ಓಡ್ತು. ಅಂದರೆ 800 ಜನ ಸಬ್ಸ್ಕ್ರೈಬರ್ಸ್ ಆದರು. ಆಗ ತುಂಬ ಖುಷಿ ಆಯಿತು. ಅದರಿಂದ ತುಂಬ ಕಷ್ಟವೂ ಕೂಡ ಇತ್ತು. ಅದೆಲ್ಲ ಆಯಿತು, ಚೆನ್ನಾಗಾಯಿತು. 800 ಜನ ಸಬ್ಸ್ಕ್ರೈಬರ್ಸು. ನಾನು ಮೇಕಪ್ ಆರ್ಟಿಸ್ಟ್ ಕೂಡ. ಒಂದು ಟಿಪ್ಟೂರ್ ಹತ್ರ ಮೇಕಪ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ಚಾರ್ಜ್ ಹಾಕಿ ಬಿಟ್ಬಿಟ್ಟಿದ್ದೆ ಫೋನು. ನನ್ನ ಫೋನ್ ಯಾರೋ ಎತ್ಕೊಂಡ್ಬಿಟ್ರು, ಕಳ್ತನ ಆಗಿಬಿಡ್ತು ನನ್ನ ಫೋನು. ಸೊ ಹಾಗಾಗಿ ನನ್ನದು ಫೋನು ಹೋಯಿತು. ನನ್ನ ಚಾನಲು ಕೂಡ 1 ವರ್ಷ ಆಯಿತು ಚಾನಲ್ ಹೋಗಿ. ಮತ್ತು ಎಷ್ಟೋ ಪ್ರಯತ್ನಪಟ್ಟೆ ಚಾನಲ್ನ ವಾಪಸ್ ತೊಗೊಳೋದಕ್ಕೆ. ಸೈಬರಲ್ಲೆಲ್ಲ ಕೇಳಿದೆ, ನನಗೆ ಗೊತ್ತಿರೋ ಸೆಟ್ಟಿಂಗ್ಸ್ ಎಲ್ಲ ಮಾಡಿದೆ. ಏನಂದರೂ ಆ ಪಾಸ್ವರ್ಡ್ ನನಗೆ ನೆನಪಾಗಲಿಲ್ಲ. ಆ ಪಾಸ್ವರ್ಡ್ ಮತ್ತೆ ಸಿಗಲೂ ಇಲ್ಲ. ತುಂಬ ಬೇಜಾರಾಗಿತ್ತು, ತುಂಬ ಹತ್ತಿದಿನೂ ಕೂಡ ಈ ವಿಷಯಕ್ಕೆ. ಚಾನಲ್ ಹೋಯ್ತಲ್ಲ ಅಂತ ತುಂಬ ಬೇಜಾರಾಗಿ ತುಂಬ ಸಫರ್ಪಟ್ಟಿದ್ದೀನಿ. ಯಾಕಂದರೆ ಒಂದು ಮಗು ಕಳ್ಕೊಂಡಷ್ಟು ಫೀಲ್ ಆಗಿಬಿಡ್ತು ನನಗೆ. ಯಾಕಂದರೆ ಅದರಿಂದ ತುಂಬ ಕಷ್ಟ ಇತ್ತು. ನಾನು ಅದನ್ನು ಅಷ್ಟು ಕಷ್ಟಪಟ್ಟು ಆ ಚಾನಲ್ನ ಬೆಳೆಸಿದ್ದೆ. ಏನೋ ಒಂದು ಖುಷಿ, ಇನ್ನೊಂದು 200 ಜನ ಸಬ್ಸ್ಕ್ರೈಬರ್ಸ್ ಆಗ ಮೂಮೆಂಟಲ್ಲಿ ಇತ್ತು. ಬಟ್ ಆ ಟೈಮಲ್ಲಿ ನನ್ನ ಫೋನ್ ಕಳೆದೋಗ್ಬಿಡ್ತು. ತುಂಬ ಬೇಜಾರಾಯಿತು ನನಗೆ. ಆಮೇಲೆ ನಾನು ಹೀಗೆ ನೋಡ್ತಿರುವಾಗ ನಮ್ಮ ಮನೆಯವರು ಒಂದು ಇನ್ಸ್ಟಾದಲ್ಲಿ ಒಂದು ಪಾಸ್ವರ್ಡ್ ಕಳೆದೋಗಿರೋದನ್ನು ತೆಗಿಬೋದು ಅಂತ ಒಂದು ವಿಡಿಯೋ ಹಾಕಿದರು. ಆ ವಿಡಿಯೋನ ಸುಮ್ಮನೆ ಓಪನ್ ಮಾಡಿ ನೋಡಿದೆ, ಪಾಸ್ವರ್ಡ್ ಹಾಕಿದೆ. ತಕ್ಷಣ ಹಳ್ಳಿ ಅಡುಗೆ ಹಳ್ಳಿ ಸೊಬಗು ಚಾನಲ್ದು ಮತ್ತೆ ರಿಕವರಿ ಆಯಿತು. ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ಅತ್ತೆ ಬಿಟ್ಟೆ ನಾನು ಈ ಚಾನಲ್ ರಿಟರ್ನ್ ಬಂದಿದ್ದಕ್ಕೆ. ಯಾಕಂದರೆ ಅಷ್ಟು ಚಾನಲ್ ರಿಟರ್ನ್ ತೊಗೊಳೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೆ, ಆಗಿರಲಿಲ್ಲ. ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ ಕೂಡ. ಬಟ್ ಕಂಪ್ಲೇಂಟ್ ಮಾಡಿದ್ರೂ ಕೂಡ ನನ್ನ ಫೋನ್ ಏನು ಸಿಕ್ಕಿರಲಿಲ್ಲ. ನನಗೆ ಫೋನ್ ಕಳೆದೋಗಿದ್ದು ಬೇಜಾರಿಲ್ಲ, ಚಾನಲ್ ಹೋಗ್ಬಿಡ್ತಲ್ಲ ಅನ್ನೋದು ತುಂಬ ಒಂದು ಬೇಜಾರಿತ್ತು. ಈಗ ಈ ಚಾನಲ್ ಮತ್ತೆ ಸಿಕ್ಕಿದೆಯಲ್ಲ, ಮತ್ತೆ ಡೈಲಿ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಚಾನಲ್ಲು ಮತ್ತೆ ರಿಕವರಿ ಆಗಿ ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಮನೇಲಿ ಎಲ್ರಿಗೂ ಅಷ್ಟೇ ತುಂಬ ಖುಷಿ ಆಯಿತು. ಮಕ್ಕಳು ಕೂಡ, ಅಮ್ಮ ಅಳ್ಬೇಡ, ರಿಟರ್ನ್ ಬಂತಲ್ಲ ಮತ್ತೇನು ಕೇಳ್ತಿದ್ಯಾ ಅಂತ ಅವರು ಕೂಡ ಸಮಾಧಾನ ಮಾಡ್ತಾಯಿದ್ರು. ನನಗೆ ಈ ಚಾನಲಲ್ಲಿ ದುಡ್ಡು ಬರೋದು ಲೇಟ್ ಆಗುತ್ತೋ ಅಥವಾ ಬರೋದೇ ಇಲ್ವೋ ಗೊತ್ತಿಲ್ಲ. ಬಟ್ ಆದರೆ ನನಗೆ ಈ ಚಾನಲ್ನ ಮುಂದುವರಿಸ್ಬೇಕಂತ ತುಂಬ ಇತ್ತು ಮನಸ್ಸಲ್ಲಿ. ಎಲ್ಲೋ ಒಂದು ಕಡೆ ಈ ಚಾನಲ್ ಮತ್ತೆ ಸಿಗುತ್ತೆ ನನಗೆ ಅನ್ನೋದು ಆಸೆ ಇತ್ತು. ಈ ಚಾನಲ್ ಮತ್ತೆ ಸಿಕ್ಕಿದೆ. ಈ ಚಾನಲಲ್ಲಿ ನಾನು ಎಲ್ಲ ಹಿಂದಿನ ಕಾಲದ ಅಡುಗೆಗಳು, ಹಳ್ಳಿಲಿ ನಾವು ಏನೇನು ಅಡುಗೆ ಮಾಡ್ತೀವಿ ಅದನ್ನೆಲ್ಲದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಮುಂದಕ್ಕೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ನಾನು ಈ ಚಾನಲ್ನ ನೋಡಿದಾಗ 700 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನನಗೆ ಅದಂತೂ ಇನ್ನೂ ತುಂಬ ಖುಷಿ ಆಯಿತು. 700 ಜನ ಸಬ್ಸ್ಕ್ರೈಬರ್ಸ್ 1 ವರ್ಷದ ಮೇಲಾದ್ರೂ ಇದ್ದಾರೆ, ನನಗೋಸ್ಕರ ಕಾಯ್ತಿದ್ದಾರೆ. ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಈ ವಿಷಯ ಅಂತೂ ತುಂಬ ಖುಷಿಯಾಗಿರೋ ವಿಷಯ. 700 ಜನ ಸಬ್ಸ್ಕ್ರೈಬರ್ಸು. ನನ್ನ ಚಾನಲಲ್ಲಿ ನಾನು ಒಂದು ವಿಡಿಯೋನೂ ಕೂಡ 1 ವರ್ಷದಿಂದ ಹಾಕಿಲ್ಲ. ಆದರೂ ಕೂಡ ಜನವರಿಲಿ ನಾನು ಹಾಕಿದ್ದು 1.5 ವರ್ಷ ಆಗೋಯ್ತು ಆಲ್ರೆಡಿ. ಹಾಕಿಲ್ಲ ಅಂದರೂ ಕೂಡ ಇದ್ದಾರೆ 700 ಜನ ಸಬ್ಸ್ಕ್ರೈಬರ್ಸು ಅಂತಲೂ ಕೂಡ ತುಂಬ ಖುಷಿ ಆಯಿತು ನನಗೆ. ತುಂಬ ಥ್ಯಾಂಕ್ಸ್ ನಿಮಗೆಲ್ಲ. ಮತ್ತು ಇನ್ನು ಮುಂದೆ ನನ್ನ ಕೈಲಾಗೋವಂಥ ಹಳ್ಳೀಲಿ ಏನೇನು ನಡೆಯುತ್ತೆ, ಹಳ್ಳಿ ಅಡುಗೆಗಳಾಗಲಿ, ಹಳ್ಳಿ ಸೌಂದರ್ಯ ಆಗಲಿ, ಈ ಪ್ರಕೃತಿ ಆಗಲಿ, ನನ್ನ ಕೈಲಿ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ಅಷ್ಟು ವೀಡಿಯೋಸ್ಗಳನ್ನ ನಾನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, 700 ಜನ ಸಬ್ಸ್ಕ್ರೈಬರ್ಸು ನನಗೋಸ್ಕರ ಕಾಯ್ತಾ ಇದ್ದೀರಲ್ಲ, ತುಂಬ ಥ್ಯಾಂಕ್ಸ್. ನಾನು ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಾನು 1,000 ಜನ ಸಬ್ಸ್ಕ್ರೈಬರ್ಸ್ ಮಾಡಲೇಬೇಕು, ಮತ್ತು 4,000 ವಾಚಿಂಗ್ ಟೈಮ್ ಮಾಡಲೇಬೇಕು. ಅದಕ್ಕೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.
ಯೂಟ್ಯೂಬ್ ಚಾನಲ್ ಬಂತು ಅಂತ ತುಂಬ ಖುಷಿ ಆಯಿತು. ಬಟ್ ಇದು ಬರೀ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ, ನನ್ನ ಕನಸು, ನನ್ನ ಖುಷಿ, ನನ್ನ ನೆನಪುಗಳು, ನನ್ನ ಶ್ರಮ ಮತ್ತು ನಿಮ್ಮೆಲ್ಲರ ಪ್ರೀತಿ ತುಂಬಿರೋ ಒಂದು ಕುಟುಂಬ ಅಂತ ಅಂದ್ಕೊಂಡಿದ್ದೆ ನಾನು. ಮತ್ತು ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಏನಾದರೂ ಒಂದು ವಿಡಿಯೋ ಹಾಕಿದ್ರೆ ಒಂದು ಕಮೆಂಟ್ಸ್ ಬಂದರೆ ಚೆನ್ನಾಗಿದೆ ಅಂತ ಆಗಲಿ, ಅಥವಾ ಏನೋ ಒಂದು ಪಾಸಿಟಿವ್ ಆಗಿ ಒಂದು ಕಮೆಂಟ್ಸ್ ಬಂದರೆ ತುಂಬ ಖುಷಿ ಆಗೋದು. ನನ್ನ ಒಂದು ಕಮೆಂಟನ್ನು ಕೂಡ ನನ್ನ ಮನೆಯವರಿಗೆಲ್ಲ ಹೇಳ್ಕೊಂಡು ಖುಷಿ ಪಡ್ತಾ ಇದ್ದೆ. ಅಷ್ಟು ಖುಷಿ ಅನಿಸೋದು ನನಗೆ ಈ ಚಾನಲ್ಲು ಮಾಡಿದಾಗ. ಮತ್ತು ಈಗ ಈ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಹಳ್ಳಿ ಜೀವನ, ಮತ್ತು ಈ ಪ್ರಕೃತಿ, ಮತ್ತು ಹಳ್ಳಿಲಿ ಮಾಡ್ತಕ್ಕಂಥ ಅಡುಗೆಗಳು, ಮತ್ತು ನಮ್ಮ ನೆನಪುಗಳು, ಪ್ರತಿಯೊಂದನ್ನು ಈ ಚಾನಲ್ನಲ್ಲಿ ನಾನು ಮತ್ತೆ ವಿಡಿಯೋನ ಮಾಡಿ ಹಾಕ್ತೀನಿ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಹೀಗೆ ಇರಲಿ ನನ್ನ ಚಾನಲ್ ಮೇಲೆ. ಈ ಹೊಸ ಪ್ರಯಾಣಕ್ಕೆ ನೀವು ನನ್ನ ಜೊತೆ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಚಾನಲ್ನ ನಾನು ಕಟ್ಟಬೇಕಾದ್ರೆ ತುಂಬ ಕಷ್ಟಪಟ್ಟು ಈ ಚಾನಲ್ನ ಕಟ್ಟಿದ್ದು. ಕಳೆದೋಗಿದ್ದಾಗ ತುಂಬ ಬೇಜಾರಾಗಿತ್ತು. ಬಟ್ ಆದರೆ ಅಡುಗೆಗಳಿಂದ ಯಾರಾದರೂ ಏನಾದರೂ ಕಲ್ತಿದ್ದಾರೆ ಅನ್ನೋದು ಒಂದು ಖುಷಿ ಇತ್ತು. ಮುಂದೆನೂ ಕೂಡ ನನಗೆ ಗೊತ್ತಿರೋ ಅಡುಗೆಗಳು, ಮತ್ತು ನಮ್ಮ ಹಳ್ಳೀಲಿ ಕೆಲವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅಂದರೆ ಹಿಂದಿನ ಕಾಲದವ್ರು ಅಜ್ಜಿ ಅಂದ್ರಾಗಲಿ, ಅಮ್ಮಂದ್ರಾಗಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ಅವ್ರ ಹತ್ರ ಕೇಳ್ಕೊಂಡೇ ನಾನು ಅಡುಗೆನ ಮಾಡೋದು, ಮತ್ತು ಕಲ್ತಿರೋದು ಕೂಡ ಅವ್ರ ಹತ್ರ ಕೇಳ್ಕೊಂಡೇ. ಯಾರಾದರೂ ನಾನು ಎಲ್ಲಾದರೂ ಹಿಂಗೆ ಹೋಗಿದ್ದಾಗ ಊಟ ಚೆನ್ನಾಗಿತ್ತಂದರೆ ಅದು ಏನು ಯಾವ ಥರ ಮಾಡಿದ್ರು ಅಂತ ಕೇಳಿಕೊಂಡು ಬಂದು ನನ್ನ ಮನೆಯಲ್ಲಿ ಟ್ರೈ ಮಾಡಿ ಚೆನ್ನಾಗಿದ್ರೆ ಮಾತ್ರ ವಿಡಿಯೋ ಮಾಡಿ ಹಾಕ್ತಾಯಿದ್ದೆ. ನಮ್ಮ ಸುತ್ತಮುತ್ತ ಎಲ್ಲ ಊಟಕ್ಕೆ ಹೋದ್ರೂ ಅಷ್ಟೇ. ಮತ್ತು ನಾನು ಹಿಂದೆ ನನ್ನ ಚಾನಲಲ್ಲಿ ಅಡುಗೆ ವಿಡಿಯೋಗಳನ್ನ ಹಾಕಿದ್ದೀನಿ. ಒಂದ್ಸರಿ ನೋಡಿಲ್ಲ ಅಂದರೆ ನೋಡಿ, ತುಂಬ ಚೆನ್ನಾಗಿದೆ ಅಡುಗೆಗಳೆಲ್ಲ. ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಇದೇ ಥರ ವಿಡಿಯೋಗಳನ್ನ ತೊಗೊಬರ್ತೀನಿ. ಮತ್ತು ಇದೇ ರೀತಿ ಅಡುಗೆಗಳನ್ನು ಕೂಡ ಮಾಡಿ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆಲ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತೆ ಬರ್ತೀನಿ. ಬಾಯ್.